ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡಂಬುವ ಚಿಂತೆ. ನನಗೆ ಕೂಡಲ ಸಂಗಮ ದೇವ ಒಲಿಯದೇ ಇದ್ದಾನೋ ಎಂಬ ಚಿಂತೆ ಹಾಸಲು ಉಂಟು, ಉರಿಯಲು ಉಂಟು. ಮಹಾ ಮಾನವತಾವಾದಿ ವಿಶ್ವಗುರು ಬಸವಣ್ಣ ಹುಟ್ಟಿನ ಆರಾಧ್ಯ ಕೊನೆಯ ಗಳಿಗೆಗಳಿಗೂ ಕೂಡ ಯಾವುದನ್ನ ಕುರಿತು ಅಧ್ಯಯನವನ್ನ ಮಾಡಿದರು ಅಂದ್ರೆ, ಈ ಜಗತ್ತಿನಲ್ಲಿ ತೋರುವಂತ ವಾಸ್ತವಿಕ ಸತ್ಯವನ್ನ ನಮಗೆ ತೋರಿಸ್ತಾರೆ. ಯಾರು ಇವತ್ತಿನ ದಿನಮಾನಗಳಲ್ಲಿ ವಾಸ್ತವಿಕ ಸತ್ಯವನ್ನ ಹೇಳಿದ್ರೆ ಯಾರು ನಂಬೋದಿಲ್ಲ. ಕೃತಕ ಬದುಕಿಗೆ ನಾವೆಲ್ಲರೂ ಮಾರು ಹೋಗಿದ್ದೇವೆ ಶರಣ ಬಂಧುಗಳೇ. ವೈಭವ ತುಂಬಿದ ಬದುಕನ್ನ ಮನಸ್ಸು ಬಯಸುತ್ತದೆ. ಯಾರ ಮನವು ಭಗವಂತನ ಕಡೆಗೆ ಹೋಗ್ತದೋ, ಯಾರ ಮನಸ್ಸು ಪ್ರಾಮಾಣಿಕವಾಗಿದೆಯೋ ಅವರ ಮನಸ್ಸಿನಲ್ಲಿ ಭಗವಂತ ಕಾಣಿಸ್ತಾನೆ, ನಿಜವಾಗಿರುವಂತ ಗುರು ಕಾಣಿಸ್ತಾನೆ. ಕಬೀರದಾಸರು ತಮ್ಮ ದೋಹದೊಳಗೆ ಬರ್ಕೊಂಡು ಬರ್ತಾರೆ, ಕೆಡುಕರನ್ನು ನಾನು ಹುಡುಕುತ್ತಾ ಹೊರಗೆ. ಈ ಜಗತ್ತಿನೊಳಗ ಕೆಡುಕರು ಯಾರ್ಯಾರಿದ್ದಾರೆ ಅಂತ ನಾನು ಹುಡುಕಲಿಕ್ಕೆ ಹೊಂಟೆ ಅಂತ ಕಬೀರದಾಸರು ಹೇಳ್ತಾರೆ. ಕೆಡುಕರನ್ನು ನಾನು ಹುಡುಕುತ್ತಾ ಹೊರಟೆ, ಕೆಡುಕರಾರು ಸಿಗಲಿಲ್ಲವೇ ನನಗೆ. ಈ ಜಗತ್ತಿನೊಳಗೆ ನನ್ನನ್ನ ಬಿಟ್ಟು ಕೆಡುಕರು ಯಾರದರ ಅಂತ ಜಗತ್ತಿನದ್ದನ್ನೆಲ್ಲ ತಿರುಗಿದೆ, ನನಗಾರೂ ಕೆಡುಕರು ಸಿಗಲಿಲ್ಲ. ಎನ್ನ ಮನವ ನೋಡೆ ನನಗಿಂತ ಕೆಡುಕರಿಲ್ಲ ಕಣ ಕಬೀರ. ನನಗಿಂತ ಕೆಡುಕರು ಈ ಜಗತ್ತಿನೊಳಗೆ ಮತ್ತೊಬ್ಬರು ಇಲ್ಲ. ಅಪ್ಪ ಬಸವಣ್ಣ ಅದಕ್ಕೆ ಹೇಳ್ದ, ಲೋಕದ ಡಂಕು ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ. ನೆರೆ ಮನೆಯವರ ದುಃಖಕ್ಕೆ ಅಳುವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ನಾವ ಮತ್ತೊಬ್ಬರ ಹುಡುಗ ನೋಡಬೇಕಂತ ಕೈಕೊಂಡೇ ಕುಂದಿರ್ತೇವು. ಅವ್ರ ಹಂಗ ಮಾಡಿದ್ರು, ಇವ್ರು ಹಿಂಗ ಮಾಡಿದ್ರು, ಅವ್ರು ಇನ್ನ ಬರುದಿಲ್ಲ. ಇನ್ನೊಂದ್ 2 ದಿನ ಆದ ಚಲೋ ಹೇಳ್ತಾರೆ ಮಹಾತ್ಮರು. ಮಾತುಗಳು 3: ಒಂದು ಬರೀ ಮಾತು, ಒಂದು ಕರೆ ಮಾತು, ಒಂದು ಬರೇ ಮಾತು, ಒಂದು ಕರೆ ಮಾತು, ಒಂದು ಸತ್ಯ ಮಾತು. ಬರೇ ಮಾತಿಗೆ ಜಗತ್ತಿನೊಳಗೆ ಬೆಲೆ ಇಲ್ಲ. ಅದು ಬರೇ ಮಾತು ಹೆಂಗಂದ್ರೆ, ನಿಮ್ಮ ಪ್ರಪಂಚಕ್ಕೂ ಬರೋದಿಲ್ಲ, ನಿಮ್ಮ ಸಂಸಾರಕ್ಕೆ ಬರೋದಿಲ್ಲ, ನಿಮ್ಮ ಮನೆ ಮಕ್ಕಳವರಿಗೆ ಬರೋದಿಲ್ಲ, ನಿಮ್ಮ ಓಣಿಗಿನೂ ಲಾಭ ಇರೋದಿಲ್ಲ. ಅಂತ ಮಾತುಗಳನ್ನ ಕಟ್ಟಿಗೆ ಕುಂತು ಮಾತಾಡ್ತಿದ್ರಿ ಅಂದ್ರ ಅದು ಬರೇ ಮಾತು ಅಂತ ತಿಳ್ಕೋಬೇಕು. ಅದು ಬರೇ ಮಾತು, ಎದಕ್ಕೂ ಬರೋದಿಲ್ಲ. ಇನ್ನ ಕರೆ ಮಾತು ಅದ. ಕರೆ ಮಾತು ಹೆಂಗ ಅಂದ್ರೆ, ಈ ಶ್ರಾವಣ ಮಾಸದೊಳಗ ಪುರಾಣ ನಡೆದದಪ್ಪ. ಸೋಮವಾರದಿಂದ ಈ ಪುರಾಣ ಮಂಗಲ ಕೊಡ್ತದ. 2 ದಿವಸ ಬೆಳಸಿದಪ್ಪನ ಜಾತ್ರೆ ಅದ. ಆ ಜಾತ್ರೆಯೊಳಗ ನಾವು ಹೋಗಿ ಸೇವಾ ಮಾಡ್ಬೇಕಲ್ಲ ಅಂತ 4 ಜನ ಕಟ್ಟಿಕೊಂಡು ಮಾತಾಡಿದ್ರು ಅಂದ್ರೆ ಇದು ಕರೆ ಮಾತ ಅಂತ ಕರಿಬೇಕು. ಇದು ಕರೆ ಮಾತ.
ಇನ್ನೊಂದು ದೇವ ಸತ್ಯ ಮಾತು. ಇದು ಸತ್ಯ ಮಾತು. ಸತ್ಯಂ ಏವ ಜಯತೆ ನಾನೃತಂ ಅಯನಾನ ಪಂತನ ವಿದ್ಯತೆ ಉಪನಿಷತ್ ಹೇಳ್ತದೆ. ಈ ಕಡೆ ಮುಂದುವರೆಯುವ ಜಗದಲ್ಲಿ ಈ ಕಡೆ ಮುಂದುವರೆದ ಇದೆಲ್ಲ ಅವಕಾಶ ದಿನ. ಸತ್ಯಂ ಏವ ಜಯತೆ, ಸತ್ಯವನ್ನೇ ಈ ಜಗತ್ತಿನೊಳಗೆ ಗೆಲ್ಲಲಿಕ್ಕೆ ಸಾಧ್ಯ. ಒಂದ್ಸಾರಿ ಒಂದು ಸುಳ್ಳ ಒಂದು ಸತ್ಯ ಎರಡು ಕೂಡಿ ಕೆರೆಯಾಗಿ ಜಳಕ ಮಾಡಕ್ ಹೋಗ್ತೀವಿ. ಒಂದು ಸುಳ್ಳ ಒಂದು ಕರೆ ಸತ್ಯ ಇವೆರಡೂ ಕೂಡಿ ಕೆರೆಗೆ ಇಶಾಡಕ್ ಹೋಗೋಣ ಅಂತ ತಿಳ್ಕೊಂಡು ಹೋದ್ರು. ಸತ್ಯ ಮತ್ತು ಧರ್ಮ ಇವೆರಡು ಒಂದ. ಸತ್ಯ ಅಂದ್ರೂ ಒಂದ, ಧರ್ಮ ಅಂದ್ರೂ ಒಂದ. ಅದು ಆರಾಮ ಕೆರೆಯಾಗ ಸ್ನಾನ ಮಾಡ್ತಿತ್ತು. ಅದ್ರ ಬಟ್ಟಿ ಬಿಚ್ಚಿ ಇದ್ರ ಬಟ್ಟಿ ಎರಡೂ ಬಚ್ಚಿ ಬಟ್ಟೆ ಬಿಚ್ಚಿಟ್ಟು ಸ್ನಾನ ಮಾಡುವಾಗ ಸುಳ್ಳು ಏನ್ ಮಾಡುದು, ಸತ್ಯದ ಬಟ್ಟಿ ಮೈ ಮ್ಯಾಗ ಹಾಕೊಂಡು ಹೊರಗೆ ಹೊಂತು. ಸತ್ಯದ ಬಟ್ಟೆಯನ್ನ ತಾನ ಹಾಕೊಂಡು ಈ ಜಗತ್ತಿನೊಳಗ ಏನ್ ಮಾಡಕತ್ತದ ಅಂತಂದ್ರ ಇವತ್ತಿನ ನಿರ್ಮಾಣಗಳಲ್ಲಿ ಆಟ ಆಡ್ಲಿಕ್ಕೆ. ಆ ಸತ್ಯ ಸುಳ್ಳಿನ ವೇಷ ಹಾಕೊಂಡು, ಸುಳ್ಳಿನ ವೇಷ ಹಾಕೊಳ್ಳೋದು ಬೇಡ, ಅದನ್ನ ಸೆನೆಗೆ ಬೇಡ ಅಂತ ಬೆತ್ತಲೆಯಾಗಿರುವಂತಹ ಸತ್ಯ ಎಲ್ಲೋ ಎಲೆಯ ಮರೆಯ ಕಾಯಿಯಂತೆ, ಎಲ್ಲೋ ಒಂದು ಕಡೆ ಎಲೆಯ ಮರೆಯ ಕಾಯಿಯಂತೆ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಆ ಕಡೆ ಈ ಕಡೆ ಹಂಚಿಕೊಂತ ಬರ್ತದೆ. ಇದು ಸತ್ಯ. ಧರ್ಮಕ್ಕೂ ಕರ್ಮಕ್ಕೂ ಜಗಳ ನಡೆದೈತಿ. ಧರ್ಮದ ಮೇಲೆ ಕರ್ಮ ಕುಂತು ನಡೆದೈತಿ. ಸತ್ಯವಂತರಾದ ಶರಣರ ಆಟ ನಿಂತು ಹೋಗೈತಿ. ಧರ್ಮ ಯಾವುದು ಅಧರ್ಮ ಯಾವುದು ಗೊತ್ತದವರಿಗೆ ಎಲ್ಲರಿಗೂ ಗೊತ್ತದೆ. ಮತ್ತೊಬ್ಬರಿಗೆ ಮೋಸ ಮಾಡಿದ್ರ ಅಧರ್ಮ ಅನ್ನೋದು ನಿಮಗೆ ಗೊತ್ತದೆ. ಪಾಪ ಯಾವುದು ಪುಣ್ಯ ಯಾವುದು ಗೊತ್ತಿಲ್ಲ ನಿಮ್ಗೆ, ಎಲ್ಲರಿಗೂ ಚೆನ್ನಾಗಿ ಗೊತ್ತದೆ. ಮತ್ತೊಬ್ಬರು ಮನಿ ಮೂಡಿದ್ರೆ ಪಾಪ ಬರ್ತದೆ ಅನ್ನೋದು ಗೊತ್ತದೆ. ಮತ್ತೊಬ್ಬರು ಹೊಟ್ಟಿ ಮೇಲೆ ಹೊಡೆದ್ರೆ ನಮಗೆ ಪಾಪ ಬರ್ತದೆ ಅನ್ನೋದು ಗೊತ್ತದೆ. ಪಾಪ ಬರ್ತದೆ ಅನ್ನೋದು ಗೊತ್ತದ, ಹೊಡೆಯೋದು ಬಿಡೋದಿಲ್ಲ. ಈ ಗುಣವನ್ನ ಅಳಿಬೇಕಾದದ್ದು ಪುರಾಣಗಳ ಮುಖಾಂತರ. ಇದು ಸಂಸ್ಕಾರ. ಇದಕ್ಕೆ ಸಂಸ್ಕಾರ ಅಂತ ಎಷ್ಟು ಕಾಡಿದ್ರು ಸಿದ್ಧಲಿಂಗಪ್ಪನಿಗೆ ಬಿಟ್ಟರು. ಸಿದ್ದಪ್ಪ ಮಹಾರಾಜರಿಗೆ ಎಷ್ಟು ಕಾಡಿದ್ರು. ಒಂದ್ಸಾರಿ ಬರ್ತಾರೆ, ಸ್ವತಂತ್ರವಾಗಿ ಅಪ್ಪ ಮಠ ಮಾಡಿಬಿಟ್ಟಿದ್ದಾನೆ. ಯಾರ ಹಂಗೆಲ್ಲವರಿ ಸಾವಿರಾರು ಮಂದಿ ಸಾಧುಗಳಿಗೆ ಪ್ರಸಾದ ನಡೀತು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ನಮ್ಮ ಇಂಡಿಯಾದಾಗ ಎಲ್ಲಿ ಅಡ್ಡಾಡಿದ್ರು ಟ್ರೈನ್ ಫ್ರೀ ಮಾಡಿದವ್ರು ಯಾರು ಮಾಡ್ಯಾರ ತಿಳ್ಕೊಂಡ್ರೆ ನೀವಂತ ಇಂಡಿಯಾದಲ್ಲಿ ಲಕ್ಷ ಮಹಾಪ್ರಭುವಾಗಿರುವಂತಹ ಸಿದ್ಧಲಿಂಗ ಈ ಕಾವೇರಿ ಹುಟ್ಟಿ ಹಾಕೊಂಡು ಬೇಕಾದ್ರೆ ತಿರುಗಾಡ್ರಿ ಇಂಡಿಯಾದಾಗ 10 ಪೈಸೆ ರೊಕ್ಕಿಲ್ಲದೆ ಆ ಸನ್ಯಾಸಿಗಳಿಗೆ ಸಾಧುಗಳಿಗೆ ರೊಕ್ಕ ಇಲ್ಲದನ್ನ ಮಾಡಿರ್ತಕ್ಕಂಥ ಮಹಾತ್ಮ ಲಜ್ಜಾನದ ಮಹಾಪ್ರಭು ಸಿದ್ಧಲಿಂಗರು. ಯಾಕ ಅಪ್ಪನ ಜೀವ ನೆನೆಸ್ತು ಅಂತ ಹೇಳಿ ಅಪ್ಪ ಅವರು ಲಿಂಗೈಕ್ಯರಾಗಿದ್ರು. ಕಕ್ಕಳ ಮೈಲಿ ತೇರ ಹೋಗಿ ನಿಂತದ. ಮಠಕ್ಕೆ ಮರಿಯಾಗಿ ಬಂದಂತವರು ಬಾಗೇವಾಡಿ ತಾಲೂಕು ಮಸೂದಿಯ ಗ್ರಾಮದ ಹಿರೇಮಠದವರ ಮನೆಯಲ್ಲಿ ಜನಿಸಿರ್ತಕ್ಕಂಥ ಒಂದು ಹಾಲುಗಲ್ಲದ ಹಸುಳೆಯನ್ನು ತಂದ ಸಿದ್ಧಲಿಂಗಪ್ಪ ಮಠಕ್ಕೆ ಮಂತ್ರಾಲ ಮಠಕ್ಕೆ ಮರಿ ಅಂತ ಮಾಡಿ ಅಧ್ಯಯನ ಮಾಡಲಿಕ್ಕೆ ಕಳಿಸಿದ್ರು. ಅವರೇ ಸಂಗನ ಬಸವ ಮಹಾಸ್ವಾಮಿಗಳು. ಇಷ್ಟೆಲ್ಲ ಆಗಿತ್ತು. ಅಪ್ಪ ಅವರು ಕಲೀಲಿಕ್ಕೆ ಅಧ್ಯಯನಕ್ಕೆ ಹೋಗಿದ್ರು. ಮಂತ್ರಾಲ ಮಠದಾಗ ಯಾರೂ ಇರಲಿಲ್ಲ.
ಸುಮ್ಮನೆ ಯಾಕೋ ನೀವು ನೋಡ್ರಿ ಇದ್ದರ ಬಿದ್ದನಾಗಿರ್ಬೇಕು. ನಿಮ್ಮ ಅವರು 1 ಕಿಲೋಮೀಟರ್ ಇರ್ಬೇಕು, ಮನೆ ಸರಿಯಾಗಿದ್ರೆ ಅದು ಚಂದ ಆಗ್ಬೋದು. ಯಾಕಂದ್ರೆ ಆ ಕಡೆ ಮನೆ ಇದ್ದವು. ಸಾಯಂಕಾಲ ಎಲ್ಲ ಮಧ್ಯಾಹ್ನದ ಕೆಲಸ ಮಾಡ್ತಾಳ ಮಗಳು. ಎಲ್ಲ ಕೆಲಸ ಮಾಡಿ ಕೆಲಸ ಮುಗೀತು ಅಂದ್ರ ಸ್ವಲ್ಪ ತಂದೆ ತಾಯಿ ಮಾರಿ ನೋಡಿ ಬರ್ಬೇಕಂತ ಹೇಳಿ ಈಗ ಏನಾರ ಒಂದು ನೇವ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾಳ್ರಿ? ಅವ್ರ ಮನೆಗೆ ಹೋಗ್ತಾಳ ಇಲ್ಲ? ಹೋಗ್ತಾಳಿಲ್ಲ ತವ್ರ ಮನೆಗೆ. ಯಾಕಂದ್ರ ನೋಡಿ ಬರ್ಬೇಕು. ತಾಯಿ ಏನ್ ಮಾಡ್ಲಿಕ್ಕೆ ತಂದೆ ಏನ್ ಮಾಡ್ಲಿಕ್ಕೆ ನನ್ನ ಅಣ್ಣತಮ್ಮರಿಗೆ ಏನ್ ಮಾಡ್ತಾರ ಅಂತ ತಿಳ್ಕೊಂಡು ಆ ತಾಯಿ ನೋಡಿ ಬರ್ಬೇಕು ಅಂತ ಹೋಗ್ತಿದ್ಲು. ಆ ಸಂದರ್ಭದೊಳಗೆ ಅದರಂತೆ ತನ್ನ ತಾಯಿಯ ಗುಣವಾಗಿರ್ತಕ್ಕಂಥ ಬಂತನಾಳಕ್ಕೆ ಬರ್ತಾರೆ ಅಪ್ಪ. ಆ ಬಂತನಾಳ ಬಂದಾಗ ನಾವು ಸಾವಿರಾರು ಮಂದಿ ಭಕ್ತರು ಬಂದು ನಮಸ್ಕಾರ ಮಾಡ್ತಾರೆ. ಬಂದು ಕುಂದಿರ್ತಾರೆ ಅಪ್ಪ ಅವರು ಹೊರಗೆ ಕುಂತ ಸಂದರ್ಭದೊಳಗೆ ಎಲ್ಲಾರು ಬಂದು ನಮಸ್ಕಾರ ಮಾಡೋರು. ಅಪ್ಪ ಅವ್ರ ಜೋಡಿಗೆ ಉದ್ದೇಶಿಸಿ ರೊಕ್ಕ ಬೀಳಾಕಂತ ನೋಡ್ರಿ ಕೊಡ್ತಿದ್ರು. ಆ ರೊಕ್ಕವನ್ನು ತಗೊಂಡಲ್ಲಿ ತಮ್ಮ ಜೋಳಿಗೆ ಸಿದ್ಲಿಂಗಪ್ಪನ ಜೋಳಿಗೆ ಹಾಕ್ತಿದ್ರು. ಅದರಾಗ ಒಂದಿಟ್ಟು ಮಂದಿ ಟೀಮ್ ಯಾರಾದ್ರಿ, ಒಂದೇ ಟೀಮ್ನಾಗ 2 ಟೀಮ್ ಅದು. ಟೀಮ್ 2 ನೋಡ್ರಿ. ಟೀಮ್ 2 ಆದ್ರೆ ಒಂದೇ ಟೀಮಿಗೂ ಸಮಾಧಾನ ಇರೋದ್ರಿ, 2ನೇ ಟೀಮಿಗೂ ಸಮಾಧಾನ ಇರೋದಿಲ್ಲ. ಯಾಕಂದ್ರೆ ಅದನ್ನ ಹರಿದು ಅನ್ಸ್ಕೊಂಡು ಮೂರಾಗಿರ್ತಾವ. ಅದರಾಗ ಏನಾಯ್ತು ಅದಕ್ಕೆ ಸಿದ್ಲಿಂಗಪ್ಪ ಪಂಚಾರಾಮ ಇವರು ತವ್ರ ಮನಿ ಇಲ್ಲ. ಯಾವ ಸೀದಾ ನೀವು ಹಿಂದೆ ಅವ್ರ ಕಡೆ ಮುಂದೆ ಬರ್ರಿ. ಈ ಜಾಗದ ಬರ್ರಿ, ನಿಮಗೆ ಅಲ್ಲಿ ಕುಂದರ್ಬೇಡ್ರಿ. ಕಾಲ ಈ ಕಡೆ ಮುಂದೆ ಬರ್ರಿ. ಅಲ್ಲಿ ಕುಂತವ್ರ ಕಡೆ ಮುಂದೆ ಕಳಿಸ್ರಣ ಯಾರೋ ಇಲ್ಲಿ ಕುಂದರಿ ಕಡೆ. ನೀವು ಇನ್ನೊಂದ್ ಜನ ಮುಂದಕ್ಕೆ ಸರಿ ಶರಣರು ಅಂತ ಗೊತ್ತಾಗಲ್ಲ. ಶರಣರು ಒಳಗ ನೀವ ಸ್ವಲ್ಪ ಮುಂದಕ್ಕೆ ಸೇರಿ ಜಾಗ ಮಾಡಿಕೊಡ್ರಿ. ಆ ಊರಾಗ ಇವ ಪಂಚಾರಾಮ ಮದುವೆ ಮಾಡ್ಕೊಂಡವ. ಆಮೇಲೆ ಇನ್ನಾನು ಇವ ಏನ್ ಬಿಟ್ಟಿಲ್ಲ, ಬಡಿಗಿತನ ಕಾಯ್ಕ ಮಾಡೋದು ಬಿಟ್ಟಿಲ್ಲ. ಆದ್ರೆ ಇವನಿಗೆ ಎಟ್ಟರ ಮಾಡದ ಮಂದಿ ಅಂತ ವಿಚಾರ ಮಾಡ್ತಾರೆ. ಎಟ್ಟರ ಮಳೆ ಇರ್ಬೇಕು ಮಂದಿ. ಆ ಬಂತನಾಳ ಮಂದಿ ಬೈತಾನ. ಎಟ್ಟರ ಮಳೆ ಇರ್ಬೇಕಪ್ಪ ನಮ್ಮ ಬಂತನಾಳದಾಗ ಮಂದಿ. ಇವ ಜಂಗಮ ಅಲ್ಲ, ಇವನ ಮೈನಾಗ ಕಾಮಿ ಇಲ್ಲ. ಮತ್ತೆ ಇವನಿಗೆ ಎಲ್ಲರೂ ಒಂದು ಬಿತ್ತಂದ್ರೆ ಇಟ್ಟು ನಮಸ್ಕಾರ ಮಾಡ್ತಾವಪ್ಪ. ಇವ್ ಅದಕ್ಕೆ ಬಂತನಾಳ ಮಂದಿ ಕೆಟ್ಟ ಹುಚ್ಚಂತೀನಿ ಅಂತ ತಾನ ಬೈಲಾಗತ್ತಾರ ಒಳಗೆ. ಟೀಮ್ 2 ಆಗ್ಯಾವ ಬಂದಿರಿ ನಿಮಗೆ. ಆ ಸಂದರ್ಭದೊಳಗ ಒಂದಿಷ್ಟು ಜನ ಬರ್ತಿದ್ರು. ಯಪ್ಪ ಸಿದ್ಧಲಿಂಗಪ್ಪ ಬಂದ ಬಹಳ ಚಲೋ ಆಯ್ತು. ಮಠದಾಗ ಯಾರು ಇದ್ದಿದ್ದಿಲ್ಲ. ಮಠದಾಗ ಗೋ ಅಂತಿತ್ತು. ನಮ್ಮಪ್ಪ ಸಿದ್ಧಲಿಂಗಪ್ಪ ಬಂದ ಎಷ್ಟು ಚಂದ ಆಯ್ತು ನೋಡು. ಮಠದಾಗ ಎಲ್ಲರೂ ಅಂತ ತಿಳ್ಕೊಂಡು ಒಂದಿಷ್ಟು ಜನ ಹೊಗಳುತ್ತಿದ್ರು, ಇನ್ನೊಂದಿಷ್ಟು ಜನ ತೆಗಳುತ್ತಿದ್ರು. ಎರಡು ದಿನ 3 ದಿನ ನಿಂತರು. ಅಪ್ಪನವರು ಕಾಶಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕ ಶೃಂಗಾರಬಸವ ಮಹಾಸ್ವಾಮಿಗಳು ಕಾಶಿ ವಿದ್ಯಾಭ್ಯಾಸಕ್ಕೆ ಹೋಗಿದ್ದಾರೆ. ಮಠದಾಗ ಯಾರು ಇಲ್ಲ ಅಂತಂದ್ರ ಇವ ತಂದೆ ತೀರ್ಕೊಂಡಾಗ 4 ಮಂದಿ ಅಣ್ಣತಮ್ಮರಿದ್ರು ಅಂತ ಇಟ್ಕೊಳ್ರಿ. 4 ಮಂದಿ ಅಣ್ಣತಮ್ಮರಿದ್ದಾಗ ತಂದೆ ತೀರಿಲ್ಲ. ಆ ಮನಿ ಯಾರು ಇದ್ದಾರೆ? ತಂದೆ ತೀರ್ಕೊಂಡು ಹೋಗ್ಯಾನ. 4 ಮಂದಿ ಅಣ್ಣತಮ್ಮರು. ಆ ಮನೆತನಕ್ಕೆ ಯಾರು ಹಿರಿಯರಾಗ್ತಾರ ಅಂತ ಕೇಳಿದೆ. ಹಿರಿ ಮಗ ಆಗ್ತಾನೆ, ಹಿರಿಯ ಅಣ್ಣ ಆಗ್ತಾನಿಲ್ಲ. ಮತ್ತೆ ಸಿದ್ದಮ್ಮರಾಜರು ಶಂಕರಲಿಂಗ ಗುರುಗಳ ಹಿರಿಯ ಮಾನಸ ಪುತ್ರರು. ಅವರು ಸ್ವಚ್ಛ
ಹುಚ್ಚಿನ ಮಗ ಸಿದ್ಧಲಿಂಗಪ್ಪನವರು ಮಠದಾಗ ಏನಾರ ಬಂತು ಅಂದ್ರೆ ಕಡಿಮೆ ಬಿದ್ದಿರ ಕಷ್ಟ ಬಿದ್ದರೂ ಕೂಡ ಜವಾಬ್ದಾರಿ ಹೊತ್ತುಕೊಂಡು ಮಾಡತಕ್ಕಂತ ಪುಣ್ಯಾತ್ಮ ಬಂತನಾಳ ಮಠದಾಗ ಬಂದು ಅವೇನು ಗದಿಗಿಯಾಗಿ ಯಾರಿಗೂ ಆಶೀರ್ವಾದ ಮಾಡಿಲ್ಲ. ಮಠಕ್ಕೆ ಬಂದ ಅಂದ್ರ ತನ್ನ ಮಠದಾಗ ಬೇಕಾಗಿದ್ರು ಕೂಡ ಗುರುವಿನ ಮಠದಾಗ ಬಂದ ಅಂದ್ರ ಕಸಬಾಗಿ ಹಿಡಿದುಕೊಂಡು ಕಸ ಹುಡುಗೋ ಕೆಲಸ ಮಾಡೋದಿಲ್ಲ. ಮತ್ತೊಬ್ಬರಿಗೆ ಯಾರಿಗೂ ಒಂದು ಡಾನ್ಸ್ ಮಾಡೋದಕ್ಕೆ ಆಶೀರ್ವಾದ ಮಾಡ್ತೀನಿ ಅಂತ ಅಂದಿಲ್ಲ ನನ್ನಪ್ಪ ಸಿದ್ಧಲಿಂಗ. ಆದ್ರೂ ಸುಮ್ಮನೆ ಹೊಂಟಕೊಂಡು ಬಣ ಎರಡಾದ್ರು ಮನವನಾದರೆ ಸಲ್ಲ ಮನವನಾದರೆ ಒಲ್ಲ. ಮನ ಒಂದಾಗಬೇಕವ ಒಮ್ಮನ ಅಂದ್ರೆ ಒಂದು ಪ್ಲಸ್ ಮನ ಒಂದು ಮನ. ಇಮ್ಮನ ಅಂದ್ರೆ ಎರಡು ಪ್ಲಸ್ ಮನ ಇಮ್ಮನ. ಎರಡು ಮನಸ್ಸ ಆದ್ರೆ ಒಂದು ಭಗವಂತ ಸಿಗೋದಿಲ್ಲ, ಅಲ್ಲಿ ಒಗ್ಗಟ್ಟು ಇರೋದಿಲ್ಲ, ಅಲ್ಲಿ ಬೆಲೆ ಕಡಿಮೆ ಆಗ್ತದೆ. ಯಾವಾಗ ಸಿದ್ಧಲಿಂಗಪ್ಪನ ಒಂದಿಷ್ಟು ಜನ ಜೇಡಿಲಿಂಗತ್ರು ಸುಮ್ಮನೆ ಬರ್ತಿದ್ದು ಮಠಕ್ಕೆ ನಮ್ಮ ಅಪ್ಪ ಅವರು ನಮಗ್ ಹೇಳ್ಯಾರ, ಪೂಜೆ ಮಾಡದ್ ನಮಗ್ ಹೇಳ್ಯಾರ, ಅಲ್ಲಿ ಬಂದಂತ ಭಕ್ತರಿಗೆ ಆಶೀರ್ವಾದ ಮಾಡಂತ ನಮಗ್ ಹೇಳ್ಯಾರ. ಇದು ಸುಮ್ಮನೆ ಬರ್ತದ ಕರೀಲಾರೆ ಅಂತ ಅವರವರ ಒಳಗೆ ಏನು ನಡೀತು ಅಂತಂದ್ರ ಒಳಮುಸುಗ ನಡೀತದೆ. 4 ದಿನ ಇದ್ದ ಅಪ್ಪ ಪರಸ್ಥಳದವರು ಬಂದವರು ಯಾರೇ ಪ್ರಸಾದ ಕೊಟ್ಟಾಗ ಮಾಡದಿದ್ದ ಸಿದ್ಧಲಿಂಗಪ್ಪ ಕೆರೆ ಮಠದಾಗ ಅಲ್ಲಿ ಪ್ರಸಾದ ಮಾಡಿ ಉಂಡಂತ ಗುರುಗಳು ಇರಲಿಲ್ಲ ಅಂದ್ರೆ ಗುರುಗಳ ಗದಿಗೆ ನಮಸ್ಕಾರ ಮಾಡಿ ಹೊರಗೆ ಬಂದು ಅಂಗಳದಾಗ ವಸ್ತಿ ಆಗ್ತಕ್ಕಂತ ಸಿದ್ದಪ್ಪ ರಾಜರು ಅವರಿಗೆ ಒಂದು ಬಣ ತಯಾರಾಗಿ ಏನ್ ಮಾಡ್ತು ಅಂತ ಕೇಳಿದ್ರೆ, ಸಿದ್ದಪ್ಪ ಇನ್ನ ನಮ್ಮ ಬಂತನಾಳ ಮಠಕ್ಕೆ ಕಾಲ ಇಡಲಾರ್ದಾಗ ಮಾಡಬೇಕು ಅಂತ ವಿಚಾರ ಮಾಡ್ತಾರೆ. ಬಂತನಾಳ ಮಠಕ್ಕೆ ಕಾಲ ಇಡಬಾರದು. ಏನ್ ಮಾಡೋದು? ಏನಿಲ್ಲ. ಇವತ್ತ ಯಾರೇ ತಂದು ಸಾಯಂಕಾಲ ಮುಂಜಾನೆ ಪ್ರಸಾದ ಕೊಡಲಾರ್ದಂಗ ವ್ಯವಸ್ಥೆ ಮಾಡ್ಕೊಡ್ರಿ, ನಾ ಎಲ್ಲ ಮಾಡ್ತೀನಿ ಅಂತ ಹಿರೇಮಠದ ಸ್ವಾಮಿಗಳು ಕೂಡ್ಕೊಂಡು ಒಂದಿಷ್ಟು ಪಾಯಸ ಮಾಡಿ ಪಾಯಸದಾಗ ವಿಷ ಪಾಯಸದಾಗ ವಿಷ ಕಲಿಸಿ ಸಿದ್ಧಲಿಂಗಪ್ಪನವರಿಗೆ ಮಧ್ಯಾಹ್ನ 12 ಗಂಟೆ ಆಗಿರಬೇಕು, ಪ್ರಸಾದ ನೀ ಊಟ ಮಾಡು ಅಂತ ಕೂಡ್ತಾರೆ. ಪ್ರಸಾದ ನೀ ಊಟ ಮಾಡು ಆಯ್ತಂತ ತಿಳ್ಕೊಂಡು ಅವರೊಂದು ಇದ್ರಾಗ ಪಾಯಸ ಮಾಡ್ಕೊಂಡು ಹಾಲು ಹಾಕೊಂಡು ಅದ್ರಾಗ ವಿಷ ಮಿಕ್ಸ್ ಮಾಡ್ಕೊಂಡು ತಗೊಂಡು ಬಂದಿದ್ರು. ತಾಟಿನೊಳಗೆ ಹಾಕೊಂಡು ತನ್ನ ಗುರುವಿ ನನ್ನ ನೆನಪು ಮಾಡಿಕೊಂಡು ಸಿದ್ಧಲಿಂಗಪ್ಪನವರು ಪ್ರಸಾದವನ್ನ ಸ್ವೀಕಾರ ಮಾಡ್ಲಿಕ್ಕೆ ಇದ್ರು. ವಿಷ ಎಲ್ಲ ದೇಹದ ಒಳಗೆ ಹೋಯ್ತು, ನಾಲಿಗೆ ದಪ್ಪಾಗ್ಲಿಕ್ಕತ್ತು, ಸೇದಲಿಕ್ಕತ್ತು, ಒಳಗಿನ ನರ ಎಲ್ಲ ಬಿಗಿಲಕ್ಕತ್ತು. ಸಿದ್ಧಲಿಂಗ ಅಂತಾನೆ, ಹೇ ಗುರುವೇ, ನಾನಿಲ್ಲಿ ಇದ್ದು ನಾನಿಲ್ಲಿ ಅರಕ್ಷಣ ನಿನ್ನ ಮಠದಾಗಿರೋದಿಲ್ಲ. ಅಡವಿ ಬಿಟ್ಟು ಬಂತನಾಳ ಬಂದು ಬಿಟ್ಟು ಲಕ್ಷಣದ ಹಡಿ 3-4 ಹರಿದಾರಿ ಹೋಗ್ತಾರೆ. ಹಾಳ ತ್ರಾಸಾಗ್ಲಿಕ್ಕೆ ಚಲೋ ಆಗ್ತದೆ. ಒಂದು ಗಿಡದ ಕೆಳಗೆ ಬೀಳ್ತಾರೆ. ಆ ಸಂದರ್ಭದೊಳಗೆ ತನ್ನ ತಾಯಿ ನೆನಪಾಗ್ತದೆ. ಬಾಯಿಯಿಂದ ಉಗುಳಿಗೆ ಮಾಡಿದ್ರ ವಿಷ ರಕ್ತ ಎರಡು ಸಿದ್ಧಲಿಂಗಪ್ಪನ ಬಾಯಿಯಿಂದ ಒಂದೇ ಸಮಯ ಬಿಡಲಿಕ್ಕಿದ್ದಾರೆ. ಒಂದೇ ಸಮಯ ಬಾಯಿಯಿಂದ ರಕ್ತ ಬೀಳ್ತದೆ. ಒಂದು ಸಾರಿ ಗುರುವೇ ಶಂಕರಲಿಂಗ ಇದಂತ ಪರಿಸ್ಥಿತಿಯನ್ನು ತಂದಿಟ್ಟೆಯಪ್ಪ. ಆ ಒಳಗಿರುವ ವಿಷ ಒಂದೇ ಸಮಯ ಅದು ರಕ್ತವನ್ನ ಹೀರ್ತಾ
ಹೆಪ್ಪ ಹಾಕಬೇಕು ಅನ್ನುವುದರೊಳಗಾಗಿ ತನ್ನ ಜಪ ತಪಶಕ್ತಿಯಿಂದ ಗುರುನಾಥ ಒಮ್ಮೆ ತಾಯಿಗೆ ಜನ್ಮ ಕೊಟ್ಟ ತಾಯಿ ಅವರ ಪ್ರತಿಭಟನೆಯಾಗಿರುವ ನಾಗಮ್ಮ ತಾಯಿಯನ್ನೊಮ್ಮೆ ನೆನೆಸುತ್ತಾರೆ. ಅಮ್ಮ ನಾಗಮ್ಮ, ಅದು ಒಂದು ದಿನ ನೀನು ಜನ್ಮ ಕೊಡುವಂತಹ ಸಂದರ್ಭದೊಳಗೆ ಸಾವು ಬದುಕಿನ ಮಧ್ಯದೊಳಗೆ ನನಗೆ ಜನ್ಮವನ್ನೇ ಕೊಟ್ಟಿದ್ದೆಲ್ಲ ತಾಯಿ. ಇವತ್ತು ಯಾರಿಗಿನ ಕೂಡ ಲೇ ಅಂದಿಲ್ಲ, ಅವನಿಗೆ ಶಾಪ ಕೊಟ್ಟಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ನನಗೆ ಅಮೃತ ರೂಪವಾಗಿ ಉಳಿಸುವ ಹಾಲಾಹಲವಾಯಿತಲ್ಲಮ್ಮ ಅಂತ ಜೀವಿತ ಇದ್ದ. ಪ್ರತಿನಿತ್ಯ ತನ್ನ ಗುರು ಕೊಟ್ಟಿರುವ ಮಂತ್ರದ ಉಪದೇಶದ ಶಕ್ತಿಯಿಂದ ಆ ವಿಷವನ್ನ ಒಮ್ಮೆಲೆ ಹೊರಗೆ ಹಾಕ್ತಾರೆ. ಎಲ್ಲ ಹೊರಗೆ ವಿಷ ಕಟ್ತಾರೆ, ಬೀಳ್ತಾರೆ, ಹೇಳ್ತಾರೆ, ಕುಪ್ಪಳಿಸ್ತಾರೆ. ಸಾಯಂಕಾಲ 4 ಗಂಟೆ ಆಗ್ತದೆ. ವಿಷ ಎಲ್ಲ ಎಳೆದು ಸ್ವಲ್ಪ ಸಮಾಧಾನ ಅನಿಸ್ತದೆ. ಲಜ್ಜಾಣಕ್ಕೆ ಹೋಗಬೇಕು. ಇಲ್ಲಿ ಅರಕ್ಷಣ ಬಂಧನಾದೊಳಗೆ ನಿಂದಿರಬಾರದು ಅಂತ ತಿಳ್ಕೊಂಡ ಸದ್ಗರನಾಥ ಬಂಧನಾಳದ ಹಾದಿಯನ್ನು ಬಿಟ್ಟು ಲಜ್ಜಾಣದ ಮಾರ್ಗವಾಗಿ ಬರ್ತಾ ಇದ್ದಾರೆ. ನಿಲ್ಲಕ್ ಶಕ್ತಿ ಇಲ್ಲ, ಬಡ ನಡೀಲಿಕ್ಕೆ ತಯಾರಿಲ್ಲ. ಹೊಟ್ಟಿ ಒಳಗೆ 7-8 ತಾಸ ಜುಲಾಬಾಗ್ಯದ, ನಿಂದಿರ್ಲಿಕ್ಕೆ ತಾಕತ್ತಿಲ್ಲ. ಆದ್ರೂ ಕೂಡ 2 ಗಚ್ಚಿ ನಡಿಬೇಕು, ಉಳ್ಕೊಂಡು ಬೀಳಬೇಕು. ಬೀಳುವಾಗ ಏನಂತ ಜೈ ಶಂಕರಲಿಂಗ, ಜೈ ಶಂಕರಲಿಂಗ ಅಂತ ಹೋಗಬೇಕು. ಕೊನೆಗೆ ಇಷ್ಟೆಲ್ಲ ಆಗ್ತಾ ಚಾಣದ ಮಠಕ್ಕೆ ಬಂದ್ರು. ನೋಡ್ತಾರೆ, ನಮ್ಮಪ್ಪ ಹಿಂಗ್ಯಾಕೆ ಬರ್ಲಿಕ್ಕೆ ಎತ್ತಿದ್ದಾನ, ನಮ್ಮಪ್ಪಗೆ ಏನಾಗಿರ್ಬೇಕು ಒಂದು ನೋಡೋದು. ತುಂಬ ಎಲ್ಲ ನಾಡ್ತಿತ್ತು. ಹಡದ ತಾಯಿ ಮನೆಯಲ್ಲಿ ಹೋದ್ರು ಕೂಡ ಪಡೆದ ತಾಯಿ ನನ್ನಮ್ಮ ಅನ್ನಪೂರ್ಣೇಶ್ವರಿ ಆಗಿರ್ತಕ್ಕಂತ ಆ ತಾಯಿ ನೋಡ್ತಾಳೆ. ಗಿರಿಜಮ್ಮ ತಾಯಿ ನೋಡಿಲ್ಲೋ, ಅಪ್ಪನ ಪರಿಸ್ಥಿತಿ ನೋಡಿಲ್ಲೋ. ಯಪ್ಪ ಯಾಕ ಹೀಗ್ಯಾಕ ಏನಿಲ್ಲ ಬಿಡದೆ ಯವ್ವ, ಯಾಕೋ ಸ್ವಲ್ಪ ಸುಸ್ತಾಗಿದೆ, ಸಮೀಪ ನೋಡಿಲ್ಲೋ. ಅಪ್ಪನ ವಿಷ ಹಾಕಿದ ಸುದ್ದಿ ಗಿರಿಜಮ್ಮ ತಾಯಿ ಗೊತ್ತಾಗ್ಯದ. ಕೋಟಿ ಸಿಡಲು ಬಿಡದಷ್ಟು ನೋವಾಗಿದೆ ಗಿರಿಜಮ್ಮ. ತಂದೆ, ನಿನಗೂ ಈ ಬಂಧನಾದ ಜನರು ವಿಷ ಹಾಕಿ ಕೊಲ್ಲಬೇಕೆಂದು ಯೋಚಿಸಿದರೆ ಯಪ್ಪ ಬೇಡ, ಇದು ಯಾರಿಗೂ ಬಿಟ್ಟಿಲ್ಲ. ಇವತ್ತು ಹೋದ ದಾರಿ ನೀನು ಬಂಧನಕ್ಕೆ ಹೋಗಬೇಡಪ್ಪ. ಬಂಧನಕ್ಕೆ ಹೋದಿ ಅಂದ್ರೆ ನನ್ನ ಕುಲದೇವರ ಆನೆ ಆದಿತ್ತು ಹೇಳುವಂತ ತಿಳ್ಕೊಂಡು ಗಿರಿಜಮ್ಮ ತಾಯಿ ಸವ ನನಗೇನು ಅವರು ವಿಷ ಹಾಕ್ಯ, ನನಗೆ ಹಾಕಿಲ್ಲ. ತಗೋದ್ರಿಗೆ ಡಾಕ್ಟರ್ಗಳಿಗೆ ಸುದ್ದಿ ಬರ್ತದೆ, ಡಾಕ್ಟರ್ ಚೆಕ್ ಮಾಡ್ತಾರೆ. ಇವರಿಗೆ ವಿಷ ಹಾಕಿದ್ದೆ ಅಂತ ಸಿದ್ಧ ಆಗ್ತದೆ. ಅದಕ್ಕೆ ಔಷಧಿ ಕೊಡ್ತಾರೆ. 3-4 ದಿನ ಅಪ್ಪೋರು ಮೈ ಮೇಲೆ ಗುಳ್ಳಿ ಹೇಳ್ತವೆ, ವಾಸುಂಡಿಗಳು ಹೇಳ್ತವೆ. ಆ ಸರಿಯಾದ ಸಮಯದೊಳಗೆ ತನ್ನ ಸೆರಗನ್ನ ಅಪ್ಪನ ಮೇಲೆ ಹಿಂಗೆ ಸೆರಗ ಆಗ್ತಿದ್ದಂತ ಯಾರೋ ಇದೇ ನಿಮ್ಮ ಮುಂದಿನ ಗ್ರಾಮದ ಮಹಾಸಾಧ್ವಿ ಶಿರೋಮಣಿಯ ತಾಯಿ ಬಸಲಿಂಗಪ್ಪನವರ ಸುದ್ದಿ ಗಿರಿಜಮ್ಮ. ಆ ತಾಯಿ ಹೇಗೆ ಅದೊಂದು ದಿನ ನವನಗುಂದರ ನಾಗಲಿಂಗ ಮೌನೇಶ್ವರನ ಒಂದು ಮಂದಿರದಲ್ಲಿ ಹೊಟ್ಟೆಯೊಳಗಿರ್ತಕ್ಕಂಥ ನೋವ ಎದ್ದು ಸಾವು ಬದುಕಿನ ಮಧ್ಯದೊಳಗೆ ಹೋರಾಡುವಂತಹ ಸಂದರ್ಭದೊಳಗೆ 3 ದಿವಸ ಆ ನವನಗುಂದದ ಮೌನೇಶ್ವರ ಕುಡಿಯೋಗ ಬಿದ್ದಾಗ ಯಾರು ಒಬ್ರು ನೋಡ್ಲಿಲ್ಲ. ನೋಡಿ ಯಾರನ್ನ ನವನಗುಂದ
ಆ ಸಂದರ್ಭದೊಳಗೆ ಸಣ್ಣ ಕುಲದವರಾಗಿರುವಂತ ಮಹಾತಾಯಿ ಸಮಗಾರ ಬಿಂಬವ್ವ ಆ ಮೌನೇಶ್ವರ ಒಂದು ಗುಡಿಯ ಕಸ ಕುಡಿಸಲು ಬಂದಿರ್ತಕ್ಕಂಥ ತಾಯಿ ಯವ್ವ 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 ಎಂದು ಅಳ್ತಾ ಇದ್ದ ನವಲಗುಂದ ನಾಗಲಿಂಗ. ಆ ಅಳವಂತ ಸಂದರ್ಭದೊಳಗೆ ಕಸ ಗುಡಿಸಿ ಯವ್ವ ಯವ್ವ ಅಂತ ಅಳ್ಲಿಕ್ಕೆ ಎದ್ದಿದ್ದಾರೆ. ಇಲ್ಲಿ ಯಾರು ಇರಬೇಕು ಅಂತ ದೇವಸ್ಥಾನದೊಳಗೆ ಸಮಗಾರ ಬಿಂಬವ್ವ ಹೋಗುವಂತೆ ಇರಲಿಲ್ಲ. ಕಣಿಕಾಕಿ ನೋಡ್ತಾಳೆ, ಯವ್ವ ಯವ್ವ ಅಂತ ನಾಗಲಿಂಗಪ್ಪ ದರಿ ಮಾಡ್ತಿದ್ದ. ಆ ತಾಯಿ ಸಮಗಾರ ಬಿಂಬವ್ವ ಅಂತಾಳೆ, ಯಪ್ಪ ಇಲ್ಲಿ ಅಲ್ಲರ ಈ ನವಲ ಕುಂದದೊಳಗ ನನಗೆ ಯವ್ವ ಅಂತ ಕರೆದವರು ಯಾರೂ ಇಲ್ಲ. ಜಗತ್ತಿನೊಳಗೆ ಯವ್ವ ಅಂತ ತಾಯಿಯ ಪಟ್ಟವನ್ನ ಕರೆದಪ್ಪ ನೀನು ಯಾರು ಅಂತ ಮಾತಾಡಿಸ್ತಾಳೆ ಸಮಗಾರ ಬಿಂಬವ್ವ. ಯಪ್ಪ ನನಗೆ ಯಾರು ಯವ್ವ ಅಂತ ಕರೆದಿಲ್ಲ, ಆದ್ರೆ ಇವತ್ತು ನನಗ ಯವ್ವ 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 ಅಂತ ಕರೆದು ನನಗೆ ತಾಯಿತನವನ್ನ ಕೊಟ್ಟಿದ್ದಲ್ಲಪ್ಪ ನೀನು ಯಾರು ಅಂತ ಕೇಳ್ತಾಳೆ. ನಾಗಲಿಂಗ ನಾಗಲಿಂಗ ಏನಾದರೆ ಮಾರಿ ನೆಲಕ್ಕೆ ತಿಕ್ಕಿ ಯವ್ವ ನಾನು ಹತಭಾಗ್ಯರಾಗಿರುವ ನಾಗಲಿಂಗ ಅಂತ ನನ್ನ ಹೆಸರು. ಯವ್ವ ನನ್ನ ಹೆಸರು ನಾಗಣ್ಣ, ನಾಗು ಅಂತ ಕರೀತಾರ ತಾಯಿ. ಯಪ್ಪ ನಾಗಲಿಂಗ ಯಾಕೆ ಇಲ್ಲಿ ಕೆಟ್ಟಿದ್ದೀರಪ್ಪ, ಯಾಕೆ ಕುಂತಿದ್ದಿ ಇಲ್ಲಿ? ಯವ್ವ 3 ದಿವಸ ಆಯ್ತು ತಾಯಿ, ನನಗೆ ಹಸಿವಾಗದ, ತಿನ್ನಕ್ಕೆ ಏನದ ಇದ್ರ ಒಂದಿಷ್ಟು ಹಾಲು ತಗೊಂಡ ಬಾ ತಾಯಿ. ಆ ಸಂದರ್ಭದೊಳಗೆ ಸಮಗಾರ ಬಿಂಬವ್ವ, ಯಪ್ಪ ನಾ ಎಲ್ಲ ನಿನಗೆ ಯವ್ವ ಅಂತ ಕರಿತೀನಿ, ನಾ ಯಪ್ಪ ಅಂತ ಕರೀಲಿಕ್ಕೆ ನೀನು ನನಗೆ ತಾಯಿ ಅಂತ ಕರೆದಾಗ ನಾವು ತಾಯಿಯ ವಾತ್ಸಲ್ಯ ತುಂಟು ನೀ ನನಗೆ ಮಗ ಅಲ್ಲಿ ನಿನಗೇನಾರ ತರಬೇಕು ಅಂತಂದ್ರ ಹಾಲು ಕೇಳಿದೆನಪ್ಪ. ಹಾಲು ಕೇಳಿದೆ, ನಾ ಹಾಲು ತಂದು ಕೊಟ್ಟೆ ಅಂದ್ರ ನಾನು ಸಮಗಾರ ಕೇಳಿನಿ, ಈ ದೇವಸ್ಥಾನದೊಳಗೆ ಬಂದೆ ಅಂದ್ರ ನನಗೆ ಬಹಿಷ್ಕಾರ ಹಾಕ್ತಾರಪ್ಪ, ನನಗೆ ಬಹಿಷ್ಕಾರ ಹಾಕ್ತಾರ ಅಂತ ಸಮಗಾರ ಭೀಮವ್ವ ಹೇಳ್ತಾ ಇದ್ದಾರೆ. ಆ ಸಂದರ್ಭದೊಳಗೆ ನಾಗಲಿಂಗ ಅಂತಾನೆ, ಯವ್ವ ನನ್ನ ಪ್ರಾಣ ಹಾರಿ ಹೋಗ್ತದೆ, ಕೆಲವೇ ಗಳಿಗೆಯೊಳಗೆ ಹೋಗ್ತದೆ, ಮೈ ತುಂಬ ನನಗ ಇನ್ನು ತಡ್ಕೊಳ್ಳುವಂತ ಶಕ್ತಿ ಇಲ್ಲದಾಗಿ ಬೇಗನೆ ಹಾಲು ಕೊಡು ಅಂತ ಹೇಳಿದಾಗ ಆ ತಾಯಿ ಸಮಗಾರ ಭೀಮವ್ವ ಒಂದು ಕಡೆಯಿಂದ ಒಂದು ಲೋಟದೊಳಗ ಹಾಲು ತಗೊಂಡು ಬಂದು ನಾಗಲಿಂಗನಿಗೆ ಕೊಡ್ತಾಳೆ. ಆ ಸಂದರ್ಭದೊಳಗೆ ಇವ ಭೀಮವ್ವ ನಾನು ಹೊರಗಿರ್ತಕ್ಕಂಥ ಹಸುಗಳ ಹಾಲು ಕೇಳಿದವ, ಯವ್ವ ಹಸುವಿನ ಹಾಲು ಕೇಳಿಲ್ಲ, ನನಗೆ ನೀನು ತಾಯಿಯನ್ನು ನೀನು ಎದೆ ಹಾಲು ಕೊಡಬೇಕು ತಾಯಿ, ನೀನು ಎದೆ ಹಾಲು ಕೊಟ್ಟೆ ನನ್ನ ಪ್ರಾಣ ಉಳಿತದ, ನಿನಗೆ ವ್ಯರ್ಥವಾಗಿ ಹೋಗ್ತದೆ. ಯಾಕೆ ಚಿಂತೆ ಮಾಡಿದ್ದೀನಿ ತಾಯಿ, ಚಿಂತೆ ಮಾಡಬೇಡ, ಈ ಸಮಾಜವನ್ನ ನೋಡಬೇಡ, ನನಗೆ ನಿನ್ನ ಎದೆ ಹಾಲು ಉಳಿಸಿ ನಿನ್ನ ತೊಡೆಯ ಮೇಲೆ ಉಳಿಸಿ ನನ್ನ ಪ್ರಾಣ ಉಳಿಸು ತಾಯಿ ಎಂದು ನಾಗಲಿಂಗ ಯವ್ವ ಯವ್ವ ಎಂದು ಕೂಗುತ್ತಿರುವಾಗ ಭ್ರಾಂತಳಾಗ್ತಾಳೆ. ಯಾರು? ಆ ಬಿಗು. ಆ ತಾಯಿ ಭ್ರಾಂತಳಾಗ್ತಾಳೆ. ತಾಯಿ ಚಿಂತಿಸಬೇಡ, ಈ ಸಮಾಜದ ಬಗ್ಗೆ ಚಿಂತೆ ಮಾಡಬೇಡ, ನಿನ್ನ ಬಗ್ಗೆ ಚಿಂತೆ ಮಾಡಬೇಡ ತಾಯಿ, ನೀ ಯಾವುದರ ಬಗ್ಗೆ ಚಿಂತೆ ಮಾಡಬೇಡ. ಯಾಕೆ ಅಂದ್ರೆ ಚಿನ್ಮಯ ಸ್ವರೂಪರಾಗಿರುವಾಗ ನೀನು ಚಿಂತೆ ಮಾಡಬೇಡ, ಬೇಗನೆ ಬಂದು ಎದೆ ಹಾಲು ಉಳಿಸು ಅಂತ ಕರೀತಾರೆ. ಯಾ ಚಿಂತೆ ಮಾಡ್ತಿದ್ದೀಯ ಮನವೇ, ಯಾಕರ ಸುಖವಿಲ್ಲ
ಯಾಚಿಂತಿ ಮಾಡ್ತೀನಿ ಎಲೆ ಮನವೇ ಯಾತರ ಸುಖವಿಲ್ಲ ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡಿ ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಂಡು ಕಳ್ಳತನ ಮಾಡಬಾರದು ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇ ಕಳ್ಳತನ ಹೇಳಬಾರದು ಎಲೆ ಮನವೇ ಕಳ್ಳತನ ಹೇಳಬಾರದು ಎಲೆ ಮನವೇ ಬಲ್ಲಂತ ಜ್ಞಾನಿಗಳು
Yeah.